ಏನೋ ಒಬ್ಬರು ಸತ್ತರೆ ಇನ್ನೊಬ್ಬರಿಗೆ ಊಟ ಅನ್ನೋ ಲೈನ್ ಇದೆಯಲ್ಲ ಸರ್, ನಿಜಕ್ಕೂ ಅದು ತುಂಬ ಎಫೆಕ್ಟಿವ್ ಲೈನು. ಉಟ್ಕೊಂಡಿದ್ದೆ ಹೇಗೆ ಸರ್ ಆ ಲೈನು? ಸರ್ ನಾನು ಹೇಳ್ದಂಗೆ ಆ ಜನಗಳನ್ನ ನೋಡಿದ್ದೀನಿ ಅಂತ ಹೇಳಿದ್ನಲ್ವಾ, ಸೊ ಆ ಜನಗಳು ಲಿಟ್ರಲ್ ಹಂಗೆ ಇರ್ತಾ ಇದ್ರು ಸರ್. ಬೇರೆ ಏನು ಕೆಲಸ ಮಾಡ್ತಿರ್ಲಿಲ್ಲ ಅವರು. ಯಾರಾದರೂ ಸತ್ತರನೇ ಅವ್ರು ಬದುಕ್ತಾರೆ ಅನ್ನೋ ಕಾನ್ಸೆಪ್ಟ್. ಯೂಶ್ವಲಿ ನಾವು ದೇವರಲ್ಲಿ ಏನು ಬೇಡ್ಕೊಳ್ತೀವಿ, ಎಲ್ಲರೂ ಚೆನ್ನಾಗಿರಲಿ, ನಾವು ಚೆನ್ನಾಗಿರ್ಬೇಕು ಅಂತ. ಬಟ್ ಇವರು ಗೊತ್ತಿಲ್ದ್ರೂ ಅದೇ ಬೇಡ್ಕೋಬೇಕು, ಯಾರಾದರೂ ಸತ್ತರೆ ನಾವು ಬದುಕ್ತೀವಿ ಅಂತ. ಸೊ ಯಾರಾದರೂ ಸಾವಾದರೆ ಇವರು ಡೋಲ್ ಬಡಿತಾರೆ, ಹಂಗೆ ದುಡ್ಡು ಸಿಗುತ್ತೆ. ಸೊ ಕೆಲವೊಂದು ಪರಿಸ್ಥಿತಿಗಳು ಹಂಗೆ. ಭೇಟಿ ಆಗಿದ್ರೆ ಸರ್ ಬದುಕಿರೋರ್ನ? ನನ್ನ ಲೈಫಲ್ಲಿ ನೋಡಿರೋರೆ ಸರ್ ಇವರು. ಭೇಟಿಯಾಗಿದ್ದೀನಿ ನಾನು ಅವ್ರ ಜೊತೆ. ನನ್ನ ಚಿಕ್ಕ ವಯಸ್ಸಿನ ಒಡನಾಟ ಎಲ್ಲ ಇತ್ತು. ಸೊ ಹಂಗಾಗಿ ಕಥೆನ ನೀಟಾಗಿ ಎಣಿಯಕ್ಕೆ ಸಾಧ್ಯ ಆಯಿತು. ನನ್ನ ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಸ್ ಸತ್ಯ ಸರ್ ಸೈಡ್ I5 ಅಂತ 5 ಜನ ನಾವು ಕನ್ವಿನ್ಸ್ ಆದ್ವಿ. ಅದಾದ್ಮೇಲೆ ಸಿನಿಮಾ ರೆಡಿ ಆದ್ಮೇಲೆ ಒಂದು ಬೆಸ್ಟ್ ಎಕ್ಸಾಂಪಲ್, ಜನ ಏನಕ್ಕೆ ಸಿನಿಮಾ ನೋಡಬೇಕು ಅಂತ. ಪವಿಂದ್ರ ಸರ್ ಅಂಡ್ ಸತ್ಯ ಸರ್ ದ ಬಿಗ್ಗೆಸ್ಟ್ ಕ್ರಿಟಿಕ್ಸ್ ನಮಗೆ. ಏನೋ ಒಂದು ಮಾಡ್ತೀವಿ ಅಂದ್ರೆ ಇದು ಅದರಲ್ಲಿ ಒಂದು 10 ತಪ್ಪು ಕಂಡುಹಿಡಿತಾರೆ, ಆಮೇಲೆ ಹೆಂಗೆ ಸರಿ ಮಾಡೋದು ಅಂತ. ಅಂದ್ರೆ ಬೇಸಿಕಲಿ ನಮ್ಗೆ ಏನು ಮಾಡಬಾರ್ದು ಅಂತ ಗೊತ್ತಿದ್ರೆ ಏನು ಮಾಡ್ಬೋದು ಅಂತ ಬರುತ್ತೆ ಅನ್ನೋದು. ಈ ಸಿನಿಮಾ ಎಲ್ಲ ರೆಡಿ ಆದಮೇಲೆ ಪವಿಂದ್ರ ಮುತ್ತಪ್ಪ ಸರ್ ಬಂದು ಸಿನಿಮಾ ನೋಡಿದ್ರು. ಸಿನಿಮಾ ನೋಡಿದ್ಮೇಲೆ ಅವರು ಕಂಪ್ಲೀಟ್ ಆಗಿ ಇಲ್ಲ, ಈ ಸಿನಿಮಾ ಮಾಡಲೇಬೇಕು, ಜನಕ್ಕೆ ತಲುಪಿಸಲೇಬೇಕು ಅಂತ ಹೇಳಿ ನೀವು ಹೇಳ್ದಂಗೆ ಹೆಗಲ ಮೇಲೆ ಹೊತ್ಕೊಂಡು ಮಾಡ್ತಾ ಇದ್ದಾರೆ. ಸರ್ ಕನ್ವಿನ್ಸ್ ಆಗಿದ್ದು ಎಲ್ಲಿ ಸರ್ ನೀವು? ಸಿನಿಮಾ ನೋಡ್ತೀರಿ, ಅದಕ್ಕೊಂದು ಆಸೆ ಬರುತ್ತೆ, ಬಟ್ ಅದರ ಆಚೆ ಕೂಡ ಈ ಮಟ್ಟಕ್ಕೆ ಹೋರಾಟ ಮಾಡೋದಿದೆಯಲ್ಲ, ಜನಕ್ಕೆ ತಲುಪಿಸ್ಬೇಕು, ಜನಕ್ಕೆ ರೀಚ್ ಮಾಡಬೇಕು ಅನ್ನೋ ಈ ಫೈಟ್ ಇದೆಯಲ್ಲ, ಆ ಥರ ಎಲ್ಲೋ ಒಂದು ನಿಮ್ಗೊಂದು ಆಗಿರುತ್ತೆ ಕನ್ವಿನ್ಸ್, ಇಲ್ಲ ಇದನ್ನು ಮಾಡಿದ್ರೆ ದೊಡ್ಡದಾಗೆ ಮಾಡಬೇಕು ಅಂತ. ಸರ್ ಇವಾಗ ನಾನು ತುಂಬ ಬೇರೆ ಭಾಷೆದ ಮೂವೀಸು ನೋಡ್ತೀನಿ. ಇಟ್ಸ್ ನಾಟ್ ದಟ್ ನನಗೆ ಕನ್ನಡ ಭಾಷೆ ಇದಿಲ್ಲ ಅಂತ. ಕನ್ನಡ ಮೂವಿ ಫಸ್ಟ್ ಪ್ರಿಯಾರಿಟಿ, ಬಟ್ ನಾನು ಅದರ್ ಲ್ಯಾಂಗ್ವೇಜಸ್ ನೋಡ್ತೀನಿ. ಈ ಥರ ಕಂಟೆಂಟನ್ನು ನಾನು ಮಲಯಾಳಮಲ್ಲಿ, ತಮಿಳಲ್ಲಿ ನೋಡಿರೋದಿದೆ, ಮಲಯಾಳಮಲ್ಲಿ ತುಂಬ ನೋಡಿರೋದಿದೆ. ಅಷ್ಟೊಂದು ಪ್ರಿಸಿಷನ್ ಆಗಿ ಕನ್ನಡದಲ್ಲಿ ನಾನು ನಿಜವಾಗ್ಲೂ ನಾನಂತೂ ನೋಡಿಲ್ಲ, ಮೇ ಬಿ ಮಿಸ್ ಆಗಿರ್ಬೋದು. ಅಷ್ಟು ನೀಟಾಗಿ ಮಾಡಿದ್ದಾರೆ. ಅಲ್ಲಿಂದನೇ ನನಗೆ ಇಂಪ್ರೆಸ್ ಆಗೋಯ್ತು. ಎಲ್ಟು ಮುತ್ತ ಅದು ಟೈಟ್ಲು ಒಂಥರ ಡಿಫ್ರೆಂಟ್ ಆಗಿತ್ತು. ಅದು ಮೂವಿ ನೋಡಿದ್ಮೇಲೆ ಅಂತೂ ನನಗೆ ಒಂದು ದಿನ ನಿಜವಾಗ್ಲೂ ಅದೇ ಗುಂಗಲ್ಲಿದ್ದೆ. ಎಲ್ಟು ಮುತ್ತದು ಆ ಟೋಟಲ್ 2 hours ಏನಿದೆ ಅದೇ ಗುಂಗಲ್ಲಿದೆ. ಸೊ ಸಮಥಿಂಗ್ ನಿಮ್ಮ ಮನಸ್ಸಲ್ಲೇ ಕೂತಿದ್ದಾಗ ಡೆಫಿನೆಟ್ಲಿ ವಿಲ್ ಫೀಲ್ ದ್ಯಾಟ್ ಇದಕ್ಕೆ ಪಾರ್ಟ್ ಆಗಬೇಕು, ಇದನ್ನು ಮುಂದೆ ತೊಗೊಂಡು ಹೋಗಬೇಕು ಅಂತ ನನ್ನ ಗಟ್ ಫೀಲಿಗೆ ಬಂದೆ. ದೆನ್ ಐ ಮೆಟ್ ಟೋಟಲ್ ಟೀಮ್. ಫಸ್ಟ್ ದಿನ ಸತ್ಯ ಸರ್ ಇರಲಿಲ್ಲ. ಸತ್ಯ ಸರ್ನ ಅಲ್ಲಿ ಆ ಮೂವಿಲಿ ಆ ಪೊಲೀಸ್ ಇದು ನೋಡುವಾಗನೇ ಅವರು ಅಂತ ನನಗೆ ಗೊತ್ತಾಗಿಲ್ಲ, ಯಾರೋ ಒಳ್ಳೆ ಆರ್ಟಿಸ್ಟು ಬಂದು ಮಾಡ್ತಾ ಇದ್ದಾರಲ್ಲ ಅಂತ. ಬಟ್ ದೆನ್ ಐ ಮೆಟ್ ದೆಮ್, ಆಲ್ ದ 5 people ಆರ್ ದೇರ್ ಜೆಮ್ಎಫ್ ಗೈಸ್. ಆ್ಯಂಡ್ ಅದಾದಮೇಲೆ ಅದು ಆ ಫ್ಲೋ ಹಂಗೆ ದ ಕಾಮನ್ ಮೈಂಡ್ ಸೆಟ್ ಆಗಿ ಹೋಯ್ತು. ಸೊ ಐ ವಾಸ್ ಟೋಟಲಿ ಕನ್ವಿನ್ಸ್ಡ್ ವಿತ್ ದ ಮೂವಿ. ಸರ್ ನೀವು ಹೇಳಿದ್ರಿ ಈ ತಮಿಳು ಮಲಯಾಳಂ ಅಂತ ಬಂದಾಗ, ಇನ್ಫ್ಯಾಕ್ಟ್ ನಾವು ಕೂಡ ಕಂಪ್ಯಾರಿಸಮ್ ಮಾಡ್ತಿದ್ವಿ ಇತ್ತೀಚಿನ ದಿನಗಳವರೆಗೂ ಕೂಡ. ತಮಿಳಲ್ಲಿ ಈ ಥರ ಸಿನಿಮಾ ಬರುತ್ತೆ, ಮಲಯಾಳಂ ಈ ಥರ ಒಂದು ಅದ್ಭುತ ಬಂದಿದೆ, ತೆಲುಗಲ್ಲಿ ಬರುತ್ತೆ, ನಮ್ಮಲ್ಲಿ ಯಾಕಿಲ್ಲ ಅನ್ನೋ ಪ್ರಶ್ನೆ. ಆ ಪ್ರಶ್ನೆಗೆ ಎಲ್ಲ ಪ್ರಶ್ನೆಗಳಿಗೂ ಎಲ್ಟು ಮುತ್ತ ಉತ್ತರ ಆಗುತ್ತೆ ಸರ್ ಕನ್ನಡದಿಂದ? ಖಂಡಿತವಾಗ್ಲೂ ಆಗುತ್ತೆ. ಇದನ್ನು ನಾನು ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ. 100% ಖಂಡಿತವಾಗ್ಲೂ ಚೆನ್ನಾಗಿ ಆ ಲೆವೆಲ್ಗೆ ಮಾಡಿದಾರಲ್ಲ ಮೂವಿ ಅಂತ ಒಂದು ಟಾಕ್ ಗ್ಯಾರಂಟಿ ಬರುತ್ತೆ. ಆ ಲೆವೆಲ್ಗೆ ಇದೆ 100%. ಸರಿ ಸರ್. ಸೂರ್ಯ ಸರ್, ಎಲ್ಟು ಮುತ್ತ ಅಂತ ಇಡೋ ಬದಲು ಬೇರೆ ಇಡ್ಬೋದಿತ್ತಲ್ಲ ಸರ್ ಈ ಟೈಟಲ್ಲು? ಹಾಂ ಸರ್, ಎಲ್ರಿಗೂ ಇಷ್ಟ ಆಗಿದೆ. ಬಟ್ ಎಲ್ಟು ಮುತ್ತ ಏನಿದು? ಅದು ನಾನು ನಿಮ್ಗೆ ಕಳಿಸಿದ್ದೆ ಅನಿಸುತ್ತೆ ಒಂದು ರೀಲ್ಸ್. ನಾನು ಮಾಡಿದ್ದು ಚಿನ್ನಾರಿ ಮುತ್ತ, ಇದ್ಯಾವುದು ಗುರು ಎಲ್ಟು ಮುತ್ತ, ನಿಮ್ಗೆ ಏನಾದ್ರು ಗೊತ್ತಾ ಅಂತ ಒಂದು ಓಡ್ತಾ ಇದೆ. ಸೊ ಎಲ್ಟು ಮುತ್ತ ಟೈಟ್ಲು ತುಂಬಾ ಕ್ಯಾಚ್ ಆಗಿದೆ ಸರ್. ಆ ಟೈಟ್ಲು ಪರ್ಟಿಕ್ಯುಲರ್ ಬಗ್ಗೆ ಹೇಳಿದ್ರೆ ಸರ್, ಎಲ್ಟು ಮುತ್ತ ಅನ್ನೋದು 2 ಕ್ಯಾರೆಕ್ಟರ್. ನಾವು ಹೇಳ್ದಂಗೆ ನಮ್ಮ ಸಿನಿಮಾದಲ್ಲಿ ಯಾರ್ಯಾರು ಕ್ಯಾರೆಕ್ಟರ್ಗಳಿದೆಯೋ ಅದೆಲ್ಲನೂ ನಾವು ನಾರ್ಮಲ್ ಆಗಿ, ಈವನ್ ಕೊಡಗೋರ್ಗೆ ಅಲ್ಲಿರ್ ಗೊತ್ತಿದೆ, ಬಟ್ ಕೊಡಗಿಂದ ಬೆಂಗಳೂರು ಬಂದವ್ರಿಗೆಲ್ಲ ಗೊತ್ತಿಲ್ಲ. ಈ ಬಾಬಣಿ, ಬೇಟೆ, ಚಿಮ್ಮಿ, ಕರ್ಕು, ಈ ಥರದ್ದು. ಆ ಥರದ್ರಲ್ಲಿ ಎಲ್ಟು ಮತ್ತೆ ಮುತ್ತ ಅನ್ನೋರು ಕೂಡ. ಇದು 2 ಕ್ಯಾರೆಕ್ಟರ್, ಒಂದು ಎಲ್ಟು, ಒರಿಜಿನಲ್ ಕ್ಯಾರೆಕ್ಟರ್ ಸರ್. ಇವು ಒರಿಜಿನಲ್ ಕ್ಯಾರೆಕ್ಟರ್ ಸರ್. ಸೊ ಎಲ್ಟು ಮತ್ತೆ ಮುತ್ತ ಅನ್ನೋದು 2 ಹೆಸರುಗಳು, ಒಂದು ಎಲ್ಟು, ಇನ್ನೊಂದು ಮುತ್ತ. ಸೊ ಮುತ್ತನ್ ಸುತ್ತಾನೆ ನಾವು ಕತೆ ಎಣೆದಿರೋದ್ರಿಂದ ಅವನ ಪ್ರಪಂಚ ಇದು, ಅದನ್ನ ಎಲ್ಟು ನರೇಟ್ ಮಾಡ್ತಾ ಹೋಗ್ತಾನೆ. ಸೊ ಇದು ಎಲ್ಟು ಮುತ್ತ ಅಂತಂದ್ರೆ ಸರ್. ಸತ್ಯ ಸರ್, ಇವತ್ತಿನ ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡ್ 1,000 ಕೋಟಿ, 2,000 ಕೋಟಿ, 500 ಕೋಟಿ ಬಜೆಟ್ನ ಕಾಲದಲ್ಲಿ, ಬೇರೆ ಭಾಷೆಗಳ ಹಾವಳಿಯ ಕಾಲದಲ್ಲಿ, ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಸಿಗದೇ ಇರುವಂಥ ಕಾಲದಲ್ಲಿ ಎಲ್ಟು ಮುತ್ತ ಸಿನಿಮಾದ ಒಟ್ಟು ಬಜೆಟ್ ಎಷ್ಟು ಸರ್ ಹೇಳ್ಬೋದಾ? ನಾವು ಬಜೆಟ್ದು ಲೆಕ್ಕ ಇಟ್ಟಿಲ್ಲ. ಫಸ್ಟು ನಾವೇನು ಮಾಡಿದೆವು ಅಂದರೆ, ಅದು ಕತೆಗೆ ಏನು ಬೇಕಾಗಿದೆಯೋ ಅದು ಖರ್ಚು ಮಾಡ್ತಾನೆ ಹೋದೆವು. ಬಟ್ ನಮ್ಮ ಪ್ರೊಡಕ್ಷನ್ ಟೆಕ್ನಿಕ್ಕು, ನಮ್ಮ ಮೆಥಡಾಲಜಿ ಇದೆಲ್ಲ ಟೋಟ್ಲಿ ಡಿಫ್ರೆಂಟ್. ನಾನು ಬರೋದು ಬೇರೆ ಬ್ಯಾಕ್ಗ್ರೌಂಡ್ನಲ್ಲಿಂದ, ಇದು ಫಸ್ಟ್ ಫಿಲ್ಮ್ ನನಗೆ. ಸೊ ನಾನು ಏನೇನು 30 years ನಂದು ಪ್ರೊಫೆಷನಲ್ಲಿ ಏನೇನು ಕಲ್ತಿದ್ದೇನೆ ಅದೆಲ್ಲ ತೊಗೊಂಡ್ಬಂದು ಆ ಥರ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾಡೋದು, ಆ ಥರ ಡಿಸೈನ್ ಮಾಡೋದು, ಪ್ರೊಡಕ್ಷನ್ ಡಿಸೈನ್ ಮಾಡೋದು, ಇದೆಲ್ಲ ಮಾಡಿಬಿಟ್ಟು ನಾವು ನಮಗೆ ಮಚ್ ಲೆಸ್ಸರ್ ದೆನ್ ಬೇರೆ ನಾರ್ಮಲ್ ಆಗಿ ಮಾಡೋದಕ್ಕಿಂತ ನಾವು ವಿ ವರ್ ಏಬಲ್ ಟು ಕಂಟ್ರೋಲ್ ದಿ ಬಜೆಟ್. ಬಟ್ ಒಂದು 2 ವಿಷಯ ಇತ್ತು ಬಿಗಿನಿಂಗಲ್ಲಿ. ನಾನು ಫಸ್ಟ್ ಮೀಟಿಂಗ್ ಮಾಡುವಾಗಲೇ ಹೇಳಿದ್ದು, ನಾವು ಖರ್ಚು ಮಾಡ್ತೀವಿ,
ರೈಟ್ ಥಿಂಗ್ಸಿಗೆ ಖರ್ಚು ಮಾಡ್ತೀವಿ. ಸುಮ್ಮನೆ ನಾವು ಹಂಗೆ ದುಡ್ಡು ತೊಗೊಂಡು ಹಾಕೋಕ್ಕೆ ಸಾಧ್ಯ ಇಲ್ಲ. ಬಟ್ ಇವಾಗ ಫಾರ್ ಎಕ್ಸಾಂಪಲ್ DI ಇಲ್ಲೇ ಮಾಡಬೇಕಂತ ನಮಗೊಂದು ಇದಿತ್ತು, ಅಲ್ಲೇ ಹೋಗಿ ಮಾಡಿದ್ದೀವಿ ನಾವು DI. ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ DI ಆಪ್ಷನ್ಸ್ ಇರೋದು ಇವಾಗ. ಫಾರ್ ಎಕ್ಸಾಂಪಲ್ ಆಡಿಯೋ ಒಬ್ಬರ ಕೈಯಲ್ಲಿಂದ ಮಾಡಬೇಕು ನಮಗೆ, ಇದು ಮಿಕ್ಸಿಂಗ್ ಮಾಸ್ಟರಿಂಗ್ ಅಂತ ಇತ್ತು. ದೇ ಆರ್ ಒನ್ ಆಫ್ ದಿ ಬೆಸ್ಟ್ ಇನ್ ದಿ ಇಂಡಸ್ಟ್ರಿ. ಅಲ್ಲೇ ಹೋಗಿ ಅದನ್ನು ಮಾಡಿದ್ದೀವಿ ನಾವು. ಕ್ಯಾಮ್ರಾ, ಇದೇ ಕ್ಯಾಮ್ರಾ ಇರಬೇಕು ನಮಗೆ, ಬಿಕಾಸ್ ನಮಗೆ ಲೋ ಲೈಟ್ ಪರ್ಫಾರ್ಮೆನ್ಸ್ ಹೆಚ್ಚು ಬೇಕಾಗಿತ್ತು. ಸೊ ಲೋ ಲೈಟ್ ಪರ್ಫಾರ್ಮೆನ್ಸಲ್ಲಿ ಮಳೆಯಲ್ಲಿ ಈ ಥರ ಇರೋವಾಗ ಒಂದು ಪರ್ಟಿಕ್ಯುಲರ್ ಕ್ಯಾಮ್ರಾ ಬೇಕಂತಿತ್ತು. ಆ್ಯಂಡ್ ಫಸ್ಟ್ ಟೈಮರ್ಸ್ ಎಷ್ಟು ಜನ ಆ ಥರ ಹೋಗಿ ಖರ್ಚು ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ, ಬಟ್ ಅದಕ್ಕೇನು ಮಾಡಿದ್ದೀವಿ. ಸೊ ಎಕ್ಸಾಂಪಲ್ ಏನಂದರೆ ಎಲ್ಲಿ ಬೇಕೋ ಅಲ್ಲಿ ಖರ್ಚು ಮಾಡಿದ್ದೀವಿ. ಸೊ ವಿ ಡಿಡ್ ನಾಟ್ ಬಜೆಟ್ ಏನು ರೆಸ್ಟ್ರಿಕ್ಟ್ ಮಾಡಿಲ್ಲ ನಾವು. ಡಿಡ್ ಗೋ ಅಬೌವ್ ದ ಪ್ಲ್ಯಾನ್ಡ್ ಬಜೆಟ್. ನಮಗೆ ಇನಿಷಿಯಲ್ ಒಂದು ಪ್ಲ್ಯಾನ್ ಇತ್ತು, ಒಂದು ಅಕಸ್ಮಾತ್ ಒಂದು ಪ್ಲಸ್ ಆರ್ ಮೈನಸ್ ಒಂದು 20% ಫಿನಿಶ್ ಮಾಡಿ. ಅಂದರೆ ಏನಕ್ಕೆ ಪ್ರಶ್ನೆ ಅಂದರೆ ಸರ್, ಈಗ ಒಂದು ಇವತ್ತಿನ ಕಾಲಘಟ್ಟ ಹೆಂಗಿದೆ ಅಂತಂದರೆ ಬಜೆಟ್ ನೋಡಿ ಸಿನಿಮಾ ನೋಡೋಗಿದ್ದಾರೆ. ಈ ಸಿನಿಮಾಗೆ ಎಷ್ಟು ಬಜೆಟ್ ಹಾಕಿದ್ದಾರೆ, 10 ಕೋಟಿನ 20 ಕೋಟಿನ 50 ಕೋಟಿನ ಅಷ್ಟು ಖರ್ಚು ಮಾಡಿದ್ದಾರೆ, ಏನಿದೆ ನೋಡೋಕ್ಕೂ ಬರೋಗಿದ್ದಾರೆ. ಸೊ ಆ ಇಂಟೆನ್ಷನ್ ಕೇಳಿದೆ ನಾನು. ಅದಕ್ಕೆ ಸುಮ್ಮನೆ ಏನೋ ಒಂದು ಹಿಂಟ್ ಕೊಡೋದಾದರೆ ಬಲವಂತ ಇಲ್ಲ. ಉತ್ತರ ಅದಕ್ಕೆ ಸಿಂಪಲ್. ನಿಮಗೆ ದ ಮೊಮೆಂಟ್ ವಿ ಫೋಕಸ್ ಆನ್ ದಿ ಕ್ಯಾರೆಕ್ಟರ್ಸ್ ಇನ್ ದ ಫಿಲ್ಮ್ ಆ್ಯಂಡ್ ದ ಸ್ಟೋರಿ ಟೆಲ್ಲಿಂಗು, ಬಜೆಟ್ ಬಂದು ಪ್ರಶ್ನೆನೇ ಇಲ್ಲ ಸರ್. ದೆರ್ ಆರ್ ಫಿಲ್ಮ್ಸ್ ವಿಚ್ ಆರ್ ಮೇಡ್ ವಿತ್ ಸರ್ಟನ್ ಬಜೆಟ್ಸ್. ದೊಡ್ಡ ಬಜೆಟಲ್ಲಿ ಮಾಡಿದರೆ ಅದೊಂದು ಗ್ರ್ಯಾಂಡಿಯರ್ ಇರುತ್ತೆ, ಜನಗಳು ಹೋಗಿ ನೋಡ್ತಾರೆ. ನಾವು ಕತೆ ಹೇಳಿದ್ದೇವೆ ಅಂದರೆ ಅದೊಂದು ಗ್ರ್ಯಾಂಡಿಯರ್ ಇರುತ್ತೆ, ಅದು ಹೋಗಿ ನೋಡ್ತಾರೆ. ಪರ್ಸ್ನಾಲಿಟೀಸ್, ಆ್ಯಕ್ಟಿಂಗು ಆಲ್ಮೋಸ್ಟ್ ನ್ಯಾಚುರಲ್ ಆಗಿತ್ತಂದ್ರೆ ಅದಕ್ಕೊಂದು ಆಡಿಯನ್ಸ್ ಇರ್ತಾರೆ, ಹೋಗಿ ನೋಡ್ತಾರೆ. ನಮ್ಮದ್ರಲ್ಲಿ ಗ್ರ್ಯಾಂಡಿಯರ್ ಇದೆ, ಕತೆ ಇದೆ, ಆ್ಯಕ್ಟಿಂಗ್ ಇದೆ. ಸೊ ನಮಗೆ ಏನು ಕಾನ್ಫಿಡೆನ್ಸ್ ಇದೆ ಅಂದರೆ ಆಲ್ ಸೆಕ್ಷನ್ಸ್ ಆಫ್ ಪೀಪಲ್ ಬಂದು ನೋಡ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಎಲ್ಲರಿಗೇನಿದೆ. ಅದು ಫಿಲ್ಮ್ ನೋಡಿದ್ರಂದರೆ, ಯಾರೋ ಒಬ್ಬರು ಮೊನ್ನೆ ಯಾವುದೋ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳ್ತಾ ಇದ್ರು, 2 hours 12 minutes ನೀವು ಬಂದು ಸ್ಪೆಂಡ್ ಮಾಡಿದ್ದೀರಂದರೆ ಕೂರ್ಗಿಗೆ ಟಿಕೆಟ್ ತೊಗೊಂಡು ಹೋಗಿ ವಾಪಸ್ ಬಂದಾಗ ಒಂದು ಫೀಲ್ ಆಗುತ್ತೆ. 100% ಆ ಫೀಲ್ ಬರುತ್ತೆ ನಮಗೆ. ಕ್ಯಾಮ್ರಾ ಆ ಥರ ಒಂದು ಕ್ಯಾಮ್ರಾ ವರ್ಕ್ ಇದೆ, ಮ್ಯೂಸಿಕ್ ಇದೆ, ಮತ್ತು ಇದು ಸೌಂಡ್ ಡಿಸೈನ್ ಇದೆ, ಆ್ಯಕ್ಟಿಂಗ್ ಇದೆ, ಆ ಸೆಟ್ಸು ಲೊಕೇಶನ್ನು ಸರ್ಚ್ ಮಾಡಿದ್ದು. ನಾನು ಇದು ಬಂದು ಸುಮ್ಮನೆ ಹೇಳಬೇಕಂತ ಹೇಳ್ತಾ ಇಲ್ಲ, ಅದು ಆ ಟ್ರೈಲರ್ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಆ ಥರ ಒಂದು ಇದು ಇರುತ್ತೆ. ಅದನ್ನ ದೊಡ್ಡ ತೆರೆಯಲ್ಲಿ ನೋಡುವಾಗ ನಿಮಗೆ ಒಂದು 2 hours ಕೂತು ಅಲ್ಲಿ ನೋಡಿದರೆ ನೀವೇನೋ 2 hours ಕೂರ್ಗೆ ಹೋಗಿ ವಾಪಸ್ ಬಂದಾಗ ಒಂದು ಫೀಲ್ ಸಿಗುತ್ತೆ ನಿಮಗೆ. ಸರ್, ಅಂದರೆ ನೀವು ಎಷ್ಟು ಖರ್ಚು ಮಾಡಿದ್ದೀರಾ ಅಥವಾ ಎಷ್ಟು ಅದ್ದೂರಿ ಆಗಿದೆ, ಎಷ್ಟು ಕ್ವಾಲಿಟಿ ಆಗಿದೆ ಅನ್ನೋದು ಈಗ ಆಲ್ರೆಡಿ ಟ್ರೈಲರ್ನಲ್ಲಿ ನಮಗೆ ಕಾಣಿಸಿದೆ. ನೀವು ಹೇಳದೇ ಇದ್ರು ಕೂಡ ಅದನ್ನು ನಾವು ಅಂದರೆ ಪ್ರೇಕ್ಷಕರು ನಾವು ಡಿಸೈಡ್ ಆಗ್ತೀವಿ ಸಿನಿಮಾ ನೋಡಿ. ಆ್ಯಂಡ್ ಸುರೇಶ್ ಸರ್, ಎಲ್ಲ ಕಡೆ ಒಂದೇ ಪೋಸ್ಟ್ರು, ಇನ್ನೊಂದು ಪೋಸ್ಟ್ರು ಅಥವಾ ಏನು ಬಿಟ್ಟಿಲ್ಲ, ಯಾಕೆ ಸರ್? ಏನಾದರೂ ಆ ಗುಟ್ಟಿನ ಇಲ್ಲ, ಇದು ಒಂದು ಫಸ್ಟ್ ಪೋಸ್ಟರ್ ಮಾಡೋಣ ಅಂತ ನಾವು ಒಂದು ರೆಡಿ ಆದ್ವಿ. ಫಸ್ಟ್ ಪೋಸ್ಟರ್ ಬಂದು ಎಲ್ಲರಿಗೂ ಇಂಪ್ರೆಸ್ ಆಯಿತು. ಎರಡನೇದು, ಸತ್ಯ ಸರ್ ಇಸ್ ಕಮಿಂಗ್ ಫ್ರಮ್ ಎ ಕಾರ್ಪೊರೇಟ್ ಬ್ಯಾಕ್ಗ್ರೌಂಡ್. ಅವ್ರ ಐಡಿಯಾ ಏನಿತ್ತು ಅಂತಂದರೆ, ಈ ಪೋಸ್ಟರ್ನ ಏನಕ್ಕೆ ಉಳಿಸ್ಕೊಳ್ಳೋಣ ಅಂತ ಆಯಿತು ಅಂತಂದರೆ, ಇದು ಒಂದು ಎಲ್ಲಿ ಕಾಣಿಸಿದ್ರು ಇದು ಎಲ್ಟು ಮುತ್ತ ಅಂತ ಕಂಡುಹಿಡಿಬೇಕು ಅಂತ. ಈಗ ಪೇಪರ್ ಏನಾದ್ರು ಅರ್ಧ ಬಿಸಾಕಿದ್ರು ಕೂಡ ಒಂದು ಪೀಸ್ ನೋಡಿದ್ರು ಇದು ಎಲ್ಟು ಮುತ್ತ ಪೋಸ್ಟರ್ ಅಂತ ಗೊತ್ತಾಗಬೇಕು ಅನ್ನೋದು. ಈಗ 4-5 ಪೋಸ್ಟರ್ ಮಾಡಿದ್ರೆ ಎಸ್ ವಿ ಕ್ಯಾನ್ ಅಟ್ರಾಕ್ಟ್ ಪೀಪಲ್, ಬಟ್ ಬ್ರ್ಯಾಂಡಿಂಗ್ ಉಳಿಸ್ಕೊಳ್ಳೋಣ ಅಂತ ಒಂದು ಪಾಯಿಂಟ್ ಬಂತು. ಆ್ಯಂಡ್ ಈ ಪೋಸ್ಟರ್ ಮೇಲೆ ಏನೋ ಒಂದು ಎಮೋಷನ್ ಬಿಲ್ಡ್ ಆಗೋಯ್ತು ಸರ್. ಆ ಮುತ್ತ ಕಿರ್ಸ್ತಾ ಇರೋದು, ಹಿಂದ್ಗಡೆ ಮಳೆ ಬರ್ತಾ ಇರೋದು, ಗುಡಿಸ್ಲಿರೋದು ನೋಡಿದ್ರೆ ಸಾಕಷ್ಟು ವಿಷಯ ಇದೆ, ಒಂದು ಮ್ಯಾಸಿವ್ ಅಪೀಲ್ ಇದೆ ಅಂತ ಒಂದು ಅನ್ನಿಸ್ತಾ ಇದೆ. ನೀವೆಲ್ಲೂ ಇಲ್ವಲ್ಲ ಸರ್? ನಿಮ್ದೊಂದು ಹಾಕ್ಬೋದಿತ್ತಲ್ಲ? ಅದೇನೆ ಸರ್, ಎಲ್ಟುನ ಸಣ್ಣದಾಗಿ ಹಾಕಿದೀವಿ, ಮುತ್ತನ್ ದೊಡ್ಡದಾಗಿ ಹಾಕಿದೀವಿ. ಸೊ ಮುತ್ತನ್ ಕತ್ತನೆ ಎಲ್ಟು ಹೇಳಕ್ ಹೊರಟಿದಾನಲ್ವಾ, ಎಲ್ಟು ಹಿಂದೆ ಇಲ್ಲ ಅದೇ ಹೇಳಿದ್ದು. ಪೋಸ್ಟಲ್ ಕಾಣಿಸಿದ್ರೆ ಎಲ್ಟು ಹಿಂದೆ ಕತೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಫೀಲ್ ಅಲ್ಲಿ ಮಾಡಿದ್ವಿ ಸರ್. ನೀವು ಡಾಕ್ಟರ್ ಅಲ್ವಾ ಸರ್? ಇಲ್ಲ ಸರ್, ಮೆಡಿಕಲ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಯಾವುದು ಸರ್? ಏನು ಮೆಡಿಕಲ್? ಅಪೋಲೋ ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇದ್ದೆ ನಾನು. ಐ ವಾಸ್ ಇಂಟು ಅಡ್ಮಿನಿಸ್ಟ್ರೇಷನ್ ಬ್ಯಾಕ್ಗ್ರೌಂಡ್ ಸರ್, ಆಪರೇಷನ್ಸ್. ಈ ರಕ್ತ ಎಲ್ಲ ಕಾಮನ್ ಅಲ್ಲ ಸರ್ ನಿಮಗೆ? ಎಮರ್ಜೆನ್ಸಿ ವಾರ್ಡ್ ಎಲ್ಲ ನೋಡ್ತಾ ಇದ್ದೆ, ರಕ್ತ ಎಲ್ಲ. ಅದ್ರ ಎಫೆಕ್ಟ್ ಎಲ್ಟು ಮುತ್ತ ಒಳಗಡೆ ಇದೆಯಾ? ಇಲ್ಲ ಸರ್, ನಾನ್ ನೋಡೋ ರಕ್ತಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಇದು ಒಳಗಡೆ ಕುದಿತಾ ಇರೋ ರಕ್ತ, ಇದು ಹಾಸ್ಪಿಟಲ್ ಆಚೆ ಹರಿತಿರೋ ರಕ್ತ ನೋಡ್ತಾ ಇದ್ದೆ, ತಣ್ಣಗಾಗಿರೋ ರಕ್ತ. ಎಸ್. ಏನ್ ಡಿಫ್ರೆನ್ಸ್ ಏನು ಸರ್ ಹೊರಗಡೆ ಹರಿಯೋ ರಕ್ತಕ್ಕೂ ಇಲ್ಲಿ ಕುದಿಯೋ ರಕ್ತಕ್ಕೂ? ಸರ್, ಇಲ್ಲಿ ಒಳಗಡೆ ಕುದಿತಾ ಇರೋ ರಕ್ತ ಏನೇನ್ ಮಾಡ್ಬೋದು ಅನ್ನೋದಕ್ಕೆ ನಾವು ವೇಟ್ ಮಾಡ್ಬೇಕಾಗತ್ತೆ. ಹೊರಗಡೆ ಹರಿದಿರೋ ರಕ್ತಕ್ಕೆ ಲಿಮಿಟೇಷನ್ ಇರುತ್ತೆ, ಬಟ್ ಒಳಗಡೆ ಕುದಿತಾ ಇರೋದು ಯಾವಾಗ ವ್ಯಾಲ್ಕಾನ್ ಆಗಿ ಬರ್ಬೋದು. ನೀವು ನೋಡ್ದಂಗೆ ಟ್ಯಾಗ್ಲೈನ್ ಕೊಟ್ಟಿದ್ದೀವಿ, ಇನ್ನೋಸೆಂಟ್ ವೈಲ್ಡ್ ಅಂತ. ಟೀಸರ್ ಅಲ್ಲಿ ನವಿಲ್ ಮತ್ತೆ ನಾಗರಾವ್ ಹೋಲಿಸಿದೀವಿ. ಸೊ ಮುಗ್ಧತೆನೂ ಇದೆ, ಕ್ರೂರತೆನೂ ಇದೆ. ಯಾವಾಗ ಯಾವ್ದು ಆಚೆ ಬರುತ್ತೆ, ಏನೇನ್ ಪರಿಸ್ಥಿತಿಗಳು ಅಂತ ಸಿನಿಮಾದಲ್ಲಿ ನೋಡ್ಬೇಕು. ಸರ್, ನವಿಲು ಮತ್ತೆ ಕಾಳಿಂಗ ಸರ್ಪದ್ದು ಹೆಂಗೆ ಸರ್ ಉಟ್ಕೊಂಡಿದ್ದು? ಇನ್ಫ್ಯಾಕ್ಟ್ ಭಯಂಕರ ಇದೆ ಆ ಕಾನ್ಸೆಪ್ಟ್. ಎಲ್ಲರೂ ಗೊತ್ತಿರೋದೆ, ಬಟ್ ನಮಗೆ ಗೊತ್ತಿಲ್ಲ. ದಿನ ನಡೆಯುತ್ತೆ ಅದು. ಯಾಕೆ ನವಿಲ್ ಅಂದ ತಕ್ಷಣ ನಮ್ಗೆ ಬ್ಯೂಟಿಫುಲ್ ಆಗಿ ಇಮೇಜ್ ಬರುತ್ತೆ, ಸರ್ಪ ಅಂದ ತಕ್ಷಣ ಭಯ ಆಗುತ್ತೆ.
ಬಟ್ ಅದು ಎಲ್ಲ ಉಲ್ಟಾ ಇದೆ. ಅದು ಹೆಂಗೆ ಉದ್ಭವ ಆಗಿದೆ? ಒಂದು ಸರ್, ಒಂದು ವಾಟ್ ಐ ಬಿಲೀವ್ ಈಸ್, ಯಾರಲ್ಲಿ ಮುಗ್ಧತೆ ಜಾಸ್ತಿ ಇರುತ್ತಲ್ವ ಅವ್ನ ಹಿಂದ್ಗಡೆ ಎಷ್ಟು ಕ್ರೂರತೆ ಇದೆ ನಮ್ಗೆ ಗೊತ್ತಾಗಲ್ಲ. ಓಕೆ. ಪ್ರತಿಯೊಬ್ಬ ಮನಸ್ಸಿನಲ್ಲೂ ಇರುತ್ತೆ, ನಿಮ್ಮಲ್ಲಿರುತ್ತೆ, ನಮ್ಮಲ್ಲಿರುತ್ತೆ. ಮುತ್ತಂದು ಬಂದ್ಬಿಟ್ಟು ನಾನು ನೋಡಿದ್ದೀನಿ, ಎಷ್ಟು ಮುಗ್ಧವಾಗಿರ್ತದೆ, ಯಾವುದಕ್ಕೂ ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ಬಟ್ ಅವ್ನ ಲುಕ್ಕಲ್ಲೇ ಗೊತ್ತಾಗ್ತದೆ ಅಷ್ಟು ಕ್ರೌರ್ಯವಾಗಿದ್ದಾನೆ ಅಂತ. ಸೊ ಅವರಷ್ಟು ರಾ ಆಗಿ ನಾನು ಎಲ್ಲೂ ನೋಡಿಲ್ಲ. ಫಿಕ್ಷನಲ್ ಕತೆ ಹೇಳಿದ್ರೆ ಮೇ ಬಿ ಬೇರೆ ಏನಾದ್ರು ಹೇಳ್ಬೋದಾಗಿತ್ತು. ಇವರಷ್ಟು ರಾ ಎಲ್ಲೂ ಸಿಗಲ್ಲ ಅಂತ ನನಗೆ ಫೀಲ್ ಆಯಿತು. ಸೊ ಮುತ್ತನಲ್ಲಿ ಮುಗ್ಧತೆನೂ ಇದೆ, ಕ್ರೂರತೆನೂ ಇದೆ. ಅದನ್ನು ಮೆಟಫಾರಿಕಾಗಿ ಹೇಗೆ ಹೇಳಬೇಕು ಅಂತ ಟ್ರೈ ಮಾಡ್ತಾ ಇರುವಾಗ, ಈ ನಾನು ಶೌರ್ಯ ಸರ್ ಎಲ್ಲ ಡಿಸ್ಕಸ್ ಮಾಡುವಾಗ ದೆನ್ ವಿ ಗಾಟ್ ಅಪ್ ದಿಸ್ ಐಡಿಯಾ. ನವಿಲಲ್ಲಿ ಮುಗ್ಧತೆನೂ ಇದೆ, ಕ್ರೂರತೆನೂ ಇದೆ. ಸೊ ಅದು ಈ ಥರ ಮಾಡ್ಬೋದು ಅಂತ ನಮಗೆ ಊಹೆನೂ ಇಲ್ಲ. ಕಾಳಿಂಗಿ ಸರ್ಪ ಇಲ್ಲೆಲ್ಲ ಸ್ಟುಡಿಯೋದಲ್ಲಿ ಇದೆ ಅಂದರೆ ಭಯಪಡ್ತೀವಿ. ಅದೇ ನವಿಲ್ ಬಂದಿರೋ ಒಂದು ಸೆಲ್ಫಿ ತೊಗೊಳ್ಳೋಣ ಈ ಥರ ಎಲ್ಲ ಫೀಲ್ ಬರುತ್ತೆ. ಸೊ ಆ ನವಿಲು ಕ್ರೂರವಾಗಿ ಇಷ್ಟು ಸಾಯಿಸ್ಬೋದು ಕಾಳಿಂಗಿ ಸರ್ಪನ ಅಂತ ಒಂದು ಥಾಟ್ ಬಂತು. ದೆನ್ ಈ ಥರ ಹೇಳಕ್ ಟ್ರೈ ಮಾಡಿ. ಒಬ್ಬ ಮುಗ್ಧ ಸಿಟ್ಟಾದ್ರೆ ಅಥವಾ ಕ್ರೌರ್ಯತೆ ತಿರುಗಿದ್ರೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಒಂದು ಆ ಲೈನ್ ಹೇಳಕ್ ಹೊರಟಿರೋದು. ಬೇಸಿಕಲಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಮುಗ್ಧತೆನೂ ಇದೆ, ಕ್ರೂರತೆನೂ ಇದೆ ಅಂತ ಹೇಳಕ್. ನಿಮ್ಮಲ್ಲಿ ತುಂಬಾ ಮುಗ್ಧತೆ ಇದೆ ಸರ್. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಮಾಹಿತಿ ಕೊಟ್ಟಿದ್ದಕ್ಕೆ.